ಎಲ್ರಿಗೂ ನಮಸ್ಕಾರ. ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ನೋಡ್ತಾರ ನಮ್ಮ ಎಲ್ಲ ಪ್ರೇಕ್ಷಕರಿಗೆ ಇವತ್ತು ಶ್ರೀಕಂಠಣ್ಣ ಅವರು ಅಣ್ಣ ಬನ್ನಿ ಇಲ್ಲಿ ಹಿಂಗೆಲ್ಲ ಬನ್ನಿ. ಏನಿಲ್ಲ, ಇದೇನು ರೈತರುಗಳು ಬಂದು ನಾವೆಲ್ಲ ಇವರು ತೋಟಕ್ಕೆ ನಾವು ಕಳೆ ಹೊಡೆಯಕ್ಕೆ ಬಂದಿದ್ದೀನಿ. ಅಣ್ಣ ಎಷ್ಟು ದಿನದಿಂದ ಹೇಳ್ತಿದ್ರಿ, ನಾವು ಯಾವಾಗ ಬಂದೆ, ನಿಮಗೆ ಎಷ್ಟು ದಿನ ಆಯ್ತು? ಆಲೇ 11 ತಿಂಗಳಲ್ವಾ, ಈಗಾಗಲೇ ಒಂದು 10 ದಿನದಿಂದ ಹೇಳ್ತಾ ಇದ್ದೆ ಅವ್ರಿಗೆ ಫ್ರೀ ಇರಲಿಲ್ಲ. ಈಗ ಅವ್ರಿಗೆ ಈಗ ಬಂದು ನಮ್ಮ ತೋಟದಲ್ಲಿ ಎಲ್ಲರೂ ಕ್ವಶನ್ ಕೇಳ್ತಾ ಇರ್ತೀರಲ್ಲ, ಸಾವಯವ ಕೃಷಿನ ಒಂದು ನಾವು ಮೇಂಟೈನ್ ಮಾಡ್ಬೇಕಾದ್ರೆ ಇವತ್ತಿನ ಇದರಲ್ಲಿ ಜನ್ರೇಷನಲ್ಲಿ ನಾವು ಬೇರೆ ಕಡೆ ಕೆಲಸಗಳು ಮಾಡ್ತಾ ಅಂದರೆ ನಮ್ಮ ಊರಿನಲ್ಲೇ ಸ್ಥಳೀಯವಾಗಿ ಈಗ ಗ್ರಾಮ ಬಿಟ್ಟು ಎಲ್ಲ ಫ್ಯಾಕ್ಟ್ರಿಗಳಿಗೆ 10,000 20,000 ಸಂಬಳ ಕೊಟ್ಟೋಗ್ತಿರಲ್ಲ ಯುವಕರುಗಳು. ಸೊ ನಾನು ಹೇಳೋದು, ನಿಮ್ಮ 1 ಎಕರೆ ನೀವು ತೋಟ ನಿಮ್ಮ ಹತ್ರ ಇದ್ದರೆ ಅದನ್ನು ನೀವು ಇಂಪ್ರೂವ್ ಮಾಡ್ತಾ ಕೆಲಸಗಳು ಮಾಡ್ತಾ ಊರಲ್ಲಿ ನೋಡಿ. ಇವ್ರಿಗೆಲ್ಲ ಪಾಪ ಇವ್ರಿಗೂ ಒಂದು ಸ್ವಲ್ಪ ಹುಷಾರಿಲ್ಲ, ಅವರು ಕೆಲಸ ಮಾಡಿದವ್ರು ಇರ್ತಾರೆ, ಒಂದು ಸ್ವಲ್ಪ ಅನಾರೋಗ್ಯದ ಪೀಡಿತರು ಇರ್ತಾರೆ, ಅಂಥವ್ರಿಗೆ ಹಾರ್ಟ್ ಪೇಷಂಟೇ ಪಾಪ ಇವ್ರಿಗೆ, ಅಂಥವ್ರು ಇರ್ತಾರೆ. ಅಂಥವ್ರಿಗೆ ನಾವು ಕೂಡ ಒಂದು ಸಾಥ್ ಕೊಡ್ತಾ ನಮ್ಮ ಸಾವಯವ ತೋಟಕ್ಕೆ ಒಂದೀಗ ನಾನು ಒಂದು ನಾಟಿ ಹಸು ಇಟ್ಕೊಂಡು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ನ ನೋಡ್ದಾರವ್ರಿಗೆ ಎಲ್ಲ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಕೆಲವರು ಒಂದು ಕ್ವಶನ್ ಹಾಕ್ತಾರೆ, ಸರ್ ನೀವು ಸಾವಯವ ಕೃಷಿ ಅಳವಡಿಸ್ಕೊಂಡಾಗ ಹೊಸ್ದಾಗೆ ನಿಮ್ಗೆ ಆದಾಯ ಎಲ್ಲಿ ಬರ್ತದೆ ನೋಡಿ. ನಿಮ್ಮ ಊರಲ್ಲೇ ಮೈ ಬಗ್ಸಿ ದುಡಿತೀನಿ ಅಂದರೆ ಸ್ಥಳೀಯವಾಗಿ ನಿಮ್ಮ ಊರುಗಳಲ್ಲೇ ಕೆಲಸಗಳಿರುತ್ತೆ ಎಲ್ಲ ಕಡೆನೂ ನೋಡಿ. ಇದೆಲ್ಲ ಬೆಳೆದು ನಿಂತೈತೆ. ಇಂಥವ್ರು ನೋಡಿ ಅನ್ನದಾತರು ನಮಗೆ, ಇವರೆಲ್ಲ ಉದ್ಯೋಗಗಳು ಕೊಡ್ತಾರೆ. ಈಗ ನೋಡಿ ಈ ಕಡೆ ತಿರುಗಿಸೋಣ. ಇವ್ರು ನೋಡಿ, ಇವ್ರು ಹೆಚ್ಚು ಕಡಿಮೆ ಪಾಪ ನನಗೆ ಒಂದು 10 ದಿನದಿಂದ ಹೇಳ್ತಿದ್ರು, ಅಣ್ಣ ನೀವು ನನ್ನ ಎಷ್ಟು ದಿನದಿಂದ ನೋಡ್ತಾ ಇದ್ದೀರಿ, ಕೆಲಸ ಹೆಂಗಿರುತ್ತೆ ನಮ್ಮದು? ನಿಮ್ಮ 2 ವರ್ಷದಿಂದ ನೋಡ್ತೇವೆ ನಿಮ್ಮ ಬಗ್ಗೆ. ನಿಮ್ಮ ಕೆಲಸ ನಾನು ರೆಗ್ಯುಲರ್ ಆಗಿ ಮಾಡ್ಕೊಡ್ತಿದ್ದೀನಿ ಅಲ್ವಾ, ಚೆನ್ನಾಗಿ ಮಾಡ್ತಾ ಇರ್ತೀವಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಕೆಲಸ ನಮ್ಮ ಊರುಗಳೇ ಇದೆ, ನಾವು ಹುಟ್ಟು ಬೆಳೆದಂಥ ಊರುಗಳಲ್ಲೇ ಇರುತ್ತೆ. ಪ್ರಾಮಾಣಿಕವಾಗಿ ನೀವು ಹೋಗಿ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಆಗಂಗೆ ರೈತರುಗಳಿಗೆ ಕೆಲಸ ಮಾಡಿಕೊಟ್ರೆ ಅವರೇ ಬಂದು ನಿಮ್ಮನ್ನ ಕರೆದಿ ಕೆಲಸ ಕೊಡ್ತಾರೆ. ನೀವು ಬಿಡಿ ಹೊಡೆಯೋದು, ಎಣ್ಣೆ ಹೊಡೆಯೋದು, ಕೂತ್ಕೊಂಡು ಓತ್ಲ ಹೊಡೆಯೋದಂಗೆ ಮಾಡಿದ್ರೆ ಯಾರೂ ಕೆಲಸ ಕೊಡಲ್ಲ. ನೀವೆಲ್ಲೇ ಹೋದ್ರು ಅಷ್ಟೇ, ನೀವು ಫ್ಯಾಕ್ಟ್ರಿಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಸೂಪರ್ವೈಸರ್ ಬಿಡ್ತಾನೆ, ಯಾಕೆ ಸ್ಮೋಕ್ ಹೋಗುತ್ತಾನೆ, CC ಕ್ಯಾಮ್ರಾ ಒಳಾಕಿರ್ತಾರೆ, CC ಕ್ಯಾಮ್ರಾ ಕಣ್ಗಾವಲಲ್ಲಿ ಕೆಲಸ ಮಾಡ್ತಾ ಇರ್ತೀರ ನೀವೆಲ್ಲ. ಸೊ ಇದು ನಿಮಗೆ ಫ್ರೀಡಮ್ ಕೊಡ್ತಾರೆ, ಊಟ ಕೊಡ್ತಾರೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಕರೆಕ್ಟಾಗಿ ನೀವು ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ಬೇಕು. ಸೊ ಈಗ ನೋಡಿ, ನಾವು ಊಟದ ಟೈಮಲ್ಲಿ ಒಂದು 10 ನಿಮಿಷ ಆಫ್ ಮಾಡ್ದೋ, ಸೊ ಆ ಟೈಮ್ನ ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ಬಾಕಿ ಟೈಮಲ್ಲೆಲ್ಲ ನಾನು ಇವ್ರಿಗೆ ಡಿಸ್ಟರ್ಬ್ ಮಾಡಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮುಂದಿನ ಇಳುವರಿನೂ ಅಷ್ಟೇ ಅದ್ಭುತವಾಗಿ ಬಂದೈತೆ ಇವ್ರದ್ದು ಇಳುವರಿ. ನಾಳೆ 32 ವರ್ಷ ಗಿಡ ನಾಳೆ ನಿಮಗೆ ಕಂಪ್ಲೀಟ್ ಆಗಾದರೂ ವಿವರನ ನಾನು ಮಾಡ್ತೀನಿ ಇವ್ರ ತೋಟದಲ್ಲಿ, ಇವ್ರ ಜೊತೆ ಮಾತಾಡಿಸ್ತೀನಿ. ಇವರು ಯಾವಾಗ ಈ ಕೃಷಿನ ಅಳವಡಿಸ್ಕೊಂಡ್ರು ನೋಡಿ. ನಾನು ಟಿಲ್ಲರ್ ಹೊಡಿತೀನಿ, ಬ್ರಷ್ ಕಟ್ಟರ್ ಹೊಡಿತೀನಿ, ಬ್ರಷ್ ಕಟ್ ಹೊಡಿತಾ ನಂದು ಒಂದು ನಾಟಿ ಹಸು ಸಾಕೊಂಡಿದ್ದೀನಿ, 2 ನಾಟಿ ಹಸು ಇದೆ. 1 ಎಕರೆ ಜಮೀನಲ್ಲಿ ವಿತೌಟು ಗೊಬ್ಬರ, ಉಳುಮೆ ಇಲ್ಲ, ಗೊಬ್ಬರ ಇಲ್ಲ, ಅಲ್ಲೇ ಹಸಿರಲ್ಲೇ ಗೊಬ್ಬರಗಳನ್ನ ದ್ವಿದಳ ಧಾನ್ಯಗಳು ಬೆಳ್ಕೊಂಡು ಅಡಿಕೆ ತೋಟನ ಅದ್ಭುತವಾಗಿ ಇವತ್ತು 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅದರಲ್ಲಿ 88 ಮರದಲ್ಲಿ ನಾನು 10 ಕ್ವಿಂಟಲ್ ಅಡಿಕೆ ಕೆಡಗೂ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದೀನಿ. ನನ್ನ ವಿಡಿಯೋಗಳೆಲ್ಲ ಇದೆ ಯೂಟ್ಯೂಬಲ್ಲಿ, ನೀವು ಚೆಕ್ ಮಾಡ್ಬೋದು. ಎಲ್ಲರೂ ನಿಮ್ಮ ಹಳ್ಳಿ ಮದು ವಯಸ್ಸು ಗಿಡ ಎಷ್ಟು ಹೇಳಿದ್ದು? ಅದು ನಮ್ಮದು ಹೊಸ ತೋಟ ಬಂದು ನಮಗೆ 4 ವರ್ಷ ಆಗಿದೆ. ಹಳೆ ತೋಟ ಬಂದು ನಮಗೆ 12ರಿಂದ 13 ವರ್ಷದ ಮರ. ಆ 13 ವರ್ಷಕ್ಕೆ 4 ವರ್ಷದಿಂದ ಉಳುಮೆ ಇಲ್ಲ. ನಮ್ಮ ತಂದೆ ಕೊಟ್ಟಿದ್ದು 4 ವರ್ಷ ಆಯಿತು ನನಗೆ ಜಮೀನು. ಅಲ್ಲಿಂದ ನಾನು ಸುಭಾಷ್ ಪಾಳೇಕರ್ ಕೃಷಿನ ಅಳವಡಿಸ್ಕೊಬಂದಿದ್ದೀನಿ. ಸೊ ಇದು ಈ ತೋಟದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮಗೆ ಕೇಳ್ತಿರಲ್ಲ ಕ್ವಶನು, ಸರ್ ನೀವು ಎಲ್ದಿ ಆದಾಯ ಹೆಂಗೆ ಮಾಡ್ತೀರಾ ಅಂತ. ಇಲ್ಲಿ ನೋಡಿ, ಈ ಸತ್ತೆ ಸಿಕ್ಕಾಪಟ್ಟೆ ಐತೆ, ನೋಡ್ಬೋದು ನೀವು, ಕಾಲು ಒಳಗಡೆ ನುಗ್ಗಕ್ಕಾಗಲ್ಲ. ಸೊ ಇದನ್ನ ಅಣ್ಣ ಹೊಡೆದಿರತ್ತು ಬೆಳಗ್ಗೆ 12:30 ನಾನು ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿ ಪರ್ಫೆಕ್ಟ್ ಕೆಲಸ ಮಾಡ್ಕೊಡ್ತೀನಿ. ಹಸಿರೆಲೆ ಗೊಬ್ಬರ ಭೂಮಿಗೆ, ಹಸಿರೆಲೆ ಗೊಬ್ಬರ ತುಂಬ ಚೆನ್ನಾಗಾಗುತ್ತೆ. ಮರ ಗಿಡ ಒಳಗೆ ನೋಡಿ, ಇಲ್ಲಿ ಇಷ್ಟು ಗೊಬ್ಬರ ಇಲ್ಲೇ, ಈ ಗೊಬ್ಬರ ಇಲ್ಲೇ ಮಣ್ಣಿಗೆ ಬಿದ್ದಿದೆ, ಚೂರು ಮಾಡಾಕ್ಬಿಡ್ತೇವೆ, ಮಣ್ಣು ಮಾಡಾಕ್ಬಿಡ್ತೇವೆ. ಅದು ಬ್ರಷ್ ಕಟ್ಟರ್ ಇಲ್ಲಿ ನೋಡಿ, ಇದೇ ಬ್ರಷ್ ಕಟ್ಟರ್ ನಾನು ಕೆಲಸ ಮಾಡ್ತಾ ಇರೋದು. ಎಲ್ಲ ಮಣ್ಣು ಮಾಡಾಕ್ಬಿಡ್ದೆ, ನಿಮಗೆ ಏನೂ ಸಿಗಲ್ಲ. ಅಂದರೆ ನಾನು ಫುಲ್ ಅವರು ಅಡಿಕೆ ಕೆಡಗಿಸಿಲ್ಲ ಪಾಪ, ಅಡಿಕೆ ಕೆಡಗಿಸೋಕೆ ನೀಟಾಗಿ ಕಾಣಲಿ ಅನ್ನೋಕ್ಕೋಸ್ಕರ ನೀಟಾಗಿ ಮಾಡ್ಕೊಡ್ತಾ ಇದ್ದೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯುವಕರುಗಳು ಹೊರಗಡೆ ಹೋಗಿ ಒಂದು 20,000 30,000ಕ್ಕೆ ಕೆಲಸ ಮಾಡೋ ಬದಲು ನಿಮ್ಮ ಊರೊಳಗೆ ದುಡಿದು ನಿಮ್ಮ ಜಮೀನಲ್ಲೇ ಲಕ್ಷಾಂತರ ರೂಪಾಯಿ ಆದಾಯ ಇರುತ್ತೆ. ಅದು ಪ್ಲ್ಯಾನ್ ಮಾಡಿ ನುರಿತ ಸಾವಯವ ಕೃಷಿಕರು ಇದ್ದೇ ಇರ್ತಾರೆ. ಒಂದು ನಾಟಿ ಹಸು ಸಾಕೊಂಡ್ರೆ ನಿಮ್ಮ ಲೈಫು ಬಂಗಾರ ಆಗೋದ್ರಲ್ಲಿ ಡೌಟ್ ಇಲ್ಲ. ನಾನು ಕೂಡ 9 ವರ್ಷ 10 ವರ್ಷ ಫ್ಯಾಕ್ಟ್ರಿ ಕೆಲಸ ಮಾಡಿದ್ದೀನಿ. ಮಾನಸ ಗಂಗೋತ್ರಿಲಿ ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ. ಕೊನೆಗೆ ಎಲ್ಲ ರಿಸೈನ್ ಮಾಡಿ ಇವತ್ತು ನನಗೆ 38 ವರ್ಷ ಸ್ಟ್ಯಾಂಡ್ ಅಪ್ ಆಗಿ ಇವೇ ನನಗೆ ಅನ್ನ ಕೊಡ್ತಾ ಇರೋದು. ಕೊನೆಗೆ ನಮ್ಮ ರೈತರೇ ನಮ್ಗೆ ಅನ್ನ ನೀಡ್ತಾ ಇರೋದು. ಇದು ಕೊನೆಗಾಲಕ್ಕೆ ನಿಮ್ಗೆ ರೈತರೇ ಅನ್ನ ಹಾಕೋದು, ಬೇರೆ ಯಾರೂ ಹಾಕೋಕ್ಕಿಲ್ಲ. ಎಲ್ಲರೂ ನಿಮ್ಗೆ ಒಂದು ಜೋಗ ಒಂದು 30 ಲಕ್ಷ 40 ಲಕ್ಷ ಹಾಕಿರ್ತಾರಲ್ಲ, ಅದೆಲ್ಲ ಡಾಕ್ಟ್ರುಗಳು ಆಸ್ಪತ್ರೆಗಳು ಕಿತ್ಕೋತಾರೆ. ಇಷ್ಟೇ ನಿಮ್ದು ಆಗೋದು. ದಯವಿಟ್ಟು ಈಗಲಿಂದನೇ ನಿಮ್ಮ ಬಾಡಿಗಳನ್ನ ಡ್ಯಾಮೇಜ್ ಮಾಡ್ಕೊಳ್ದೇ
ಒಂದು ಯೋಚನೆ ಮಾಡಿ ಒಂದು ಪ್ಲ್ಯಾನ್ ಮಾಡಿ ನೀವು ಈ ಫೀಲ್ಡ್ಗೆ ಇಳಿದ್ರೆ ತುಂಬ ಆರೋಗ್ಯಕರವಾಗಿ ನಿಮ್ಮ ತಂದೆ ತಾಯಿ ಜೊತೆ ಊಟ ಮಾಡ್ತಾ ಕೈ ತೂತು ಊಟ ಮಾಡ್ತಾ ನೀವು ನಿಮ್ಮ ಹಳ್ಳಿಲೇ ನೆಲೆಸ್ಬೋದು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ದಯವಿಟ್ಟು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ದು ಸುಳ್ಳು ಹೇಳೋಕ್ಕಲ್ಲ ಇರೋದು, ಸತ್ಯ ಹೇಳೋಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೆ.